ಸಾಕಾಗೈತೆ ಗುರು. ಟೆಂಪಲ್ ಮಾತ್ರ ದರ್ಶನ ಒಂಥರ ಸೂಪರಾಗಿತ್ತು. ಒಳಗಡೆ ಸ್ನಾನ ಮಾಡಿಸ್ತಾರೆ. ಇಷ್ಟು ಬೆಟ್ಟದ ಮೇಲೆ ನೀರು ಎಲ್ಲಿಂದ ಬರ್ತದೆ ನನಗಂತೂ ಗೊತ್ತಿಲ್ಲ. ಸೊ ಅದೇ ಪವಾಡ. ಅದನ್ನೇ ಹೇಳ್ತಾರಲ್ಲ, ಅಘೋರಿಗಳಾಗಿರಲಿ ಸಾಧುಗಳಾಗಿರಲಿ ಬಂದಿಲ್ಲ ತಪಸ್ ಮಾಡ್ತಾಯಿದ್ರು ಅಂತ. ಶ್ರೀರಾಮ್ ಬ್ರೋ ಎಂಟ್ರಿ ಶ್ರೀ ಸಿದ್ದೇಶ್ವರ ಸಿದ್ಧರ ಮಠ. ಸೊ ಎಚ್ಚರ ಅಂತೇಳ್ಬಿಟ್ಟು ಫಸ್ಟೇ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡೋಕ್ಕೆ ಮಾತ್ರ ಸೂಪರಾಗಿದೆ. ಸೊ ಇದ್ರ ಪವಾಡಗಳು ತುಂಬಾ ಇದ್ದಾವೆ. ಗುಹೆಗಳಂತೂ ಜಾಸ್ತಿ ಇದ್ದಾವೆ ಇಲ್ಲಿ. ಸೊ ಶ್ರೀ ಕ್ಷೇತ್ರ ಸಿದ್ಧರ ಬೆಟ್ಟ. ಸೊ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಇಲ್ಲಿ ಏನೇನಿದೆ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆನೂ ಅಷ್ಟೇ, ಇಲ್ಲಿ ಅಷ್ಟೇ ಸಿದ್ಧರ ಬೆಟ್ಟ. ಸೊ ಇಲ್ಲಿ ಪ್ರಾಚೀನ ಕಾಲದಾಗಿರಲಿ, ಎಷ್ಟನೇ ಶತಮಾನದಲ್ಲಾಗಿರಲಿ ಇದು ಮಾಡಿರೋದು, ಇಲ್ಲಿ ದೇವಸ್ಥಾನ ಯಾರು ಕಟ್ಟಿದ್ರು ಪ್ರತಿಯೊಂದು ಇದರಲ್ಲಿದೆ. ಸೊ ಬನ್ನಿ ಮುಂದೆ ನೋಡೋಣ. ನೋಡಿ ಸ್ಟೆಪ್ಸು ಸ್ವಲ್ಪ ಚಿಕ್ಕದಾಗಿದೆ. ಸೊ ಇಲ್ಲಿ ನೋಡಿ ಎಲ್ಲ ಕಲ್ಲಿನ ಮೇಲೇ ಇನ್ನೂ ಬರೆದಿದ್ದಾರೆ ನೇಮ್ಸ್ ಎಲ್ಲ, ಎಷ್ಟನೇ ಕಲ್ಲು ಏನು ಪ್ರತಿಯೊಂದು ಇಲ್ಲಿ ಬರೆದಿದ್ದಾರೆ. ಸೊ ಬನ್ನಿ. ಅದೇ ಜನ ಸ್ವಲ್ಪ ಇದ್ದಾರೆ, ಪರವಾಗಿಲ್ಲ ಜನ ಇದ್ರೂ. ಸೊ ಜನ ಇದ್ದರೆ ದೇವಸ್ಥಾನ ಅಂದರೆ ಜನ ಇರಲೇಬೇಕಲ್ವ. ಸೊ ಜನ ಇದ್ರೇ ದೇವಸ್ಥಾನ ಅನ್ನೋದು. ಸೊ ಇದು ಒಂಥರ 1 ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಕೆಳಗಡೆ ಕೇಳಿದ್ದಕ್ಕೆ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿರೋದಲ್ವ ನಾವು. ಸೊ ಅದರಿಂದ ಬೆಂಗಳೂರಿಂದ 200 ಕಿಲೋಮೀಟರ್, ಬೆಂಗಳೂರಿಂದ 200 ಅಂದರೆ 100 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲ ಟ್ರಾವೆಲ್ ಮಾಡಿ ಬರಬೇಕಂದ್ರೆ ಸ್ವಲ್ಪ ಆಗುತ್ತೆ. ಅಂದರೆ ಈ ಬೆಟ್ಟದ ಮೇಲೆ ತುಂಬ ಜಾಸ್ತಿ ಗುಹೆಗಳಿರೋದು. 12ನೇ ಶತಮಾನದಲ್ಲಿ ಇಲ್ಲಿ ಅಘೋರಿಗಳು ಅವರೆಲ್ಲ ತಪಸ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿನ ಜನಗಳು ನಂಬ್ತಾರೆ. ಎಷ್ಟು ಜನ ಇದ್ದಾರೆ ಗುರು, ಜನ ಜಾಸ್ತಿ ಇದ್ದಾರೆ. ನಾನು ಹೇಳಿದ್ನಲ್ಲ ಸಿದ್ಧರ ಬೆಟ್ಟ. ಸೊ ಗುಹೆಗಳಿಗೆ ಫೇಮಸ್. ಈ ಬೆಟ್ಟದಲ್ಲಿ ಗಿಡಮೂಲಿಕೆಗಳು, ಔಷಧಿ ಮೂಲಿಕೆಗಳು ತುಂಬಾ ಇದ್ದಾವೆ. ಸೊ ಗುಹೆಗಳಲ್ಲೆಲ್ಲ ಬಿಡಲ್ಲ ಅಂತೆ. ಸೊ ಗೊತ್ತಿಲ್ಲ ಏನಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಏನೋ ಇಲ್ಲೇನೋ ಸಮ್ ಇಶ್ಯೂಸ್ ಆಗಿತ್ತು ಅಂತೇಳ್ಬಿಟ್ಟು ಇಲ್ಲಿ ಯಾರನ್ನೂ ಬಿಡಲ್ಲ ಅಂತ ಇದ್ದಾರೆ. ಸೊ ಮುಂದೆ ಹೋಗಿ ಟ್ರೈ ಮಾಡೋಣ ದೇವಸ್ಥಾನ ಹತ್ರ. ಸೊ ಅಲ್ಲಿ ಹೋಗಿ ಏನಾದರೂ ಬಿಡ್ತಾರ ಅನ್ನಂಗಿದ್ರೆ ಒಳಗಡೆ ಹೋಗ್ತೀನಿ, ಎಲ್ಲಾರ ಟೆಂಪಲ್ ದರ್ಶನ ಮಾಡ್ತೀನಿ. ಸೊ ಈಗ ಬೇಸಿಗೆ ಕಾಲ. ಸೊ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳ್ತಾಯಿದ್ದೀನಿ, ಬೇಸಿಗೆ ಕಾಲ ಎಲೆ ಎಲ್ಲ ಉದುರಿರ್ತದೆ. ಸೊ ನೀವು ಸ್ಮೋಕ್ ಮಾಡಿ ಇನ್ನೊಂದು ಮಾಡಿ ಅವೆಲ್ಲ ಬೇಕಾಗಿಲ್ಲ. ಸೊ ಬೆಂಕಿ ಪಟ್ಟಣ ತೊಗೊಂಬಂದಾಗ ಈ ಕಡೆ ತೊಗೊಂಬಂದು ಬೆಂಕಿ ಹಚ್ಚೋದಾಗಲಿ. ಯಾಕಂದರೆ ಗಿಡಮೂಲಿಕೆಗಳಿಗೆ, ಔಷಧಿ ಗಿಡಮೂಲಿಕೆಗಳಿಗೆ ಇದು ಹೆಸರುವಾಸಿ ಆಗಿರೋ ತಾಣ ಸಿದ್ಧರ ಬೆಟ್ಟ. ಸೊ ಅದರಿಂದ ಹೇಳ್ತಾಯಿದ್ದೀನಿ, ಇಲ್ಲಿ ತಂದು ಬೆಂಕಿ ಹಾಕೋದಾಗಲಿ, ಬೆಂಕಿ ಪುಳ್ಳಿ ಗೀಚಿ ಹಾಕೋದಾಗಲಿ ಅವೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ರಿಕ್ವೆಸ್ಟು. ಯಾಕಂದರೆ ಎಲ್ಲ ಸುಟ್ಟೋದ್ಮೇಲೆ ಗಿಡಮೂಲಿಕೆಗಳು ಇರೋದಿಲ್ಲ. ಬೇರೆಲ್ಲ ಸುಟ್ಟೋದ್ಮೇಲೆ ಮುಂದೆ ಫ್ಯೂಚರ್ಗೆ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅದರಿಂದ ಹೇಳ್ತಾಯಿದ್ದೀನಿ. ಸೊ ನಿಮ್ದು ಹ್ಯಾಬಿಟ್ ನೋಡಿ ಈ ಕಡೆ ಕಾಣಿಸ್ತೈತಲ್ಲ. ಸೊ ಆಲ್ರೆಡಿ ಯಾರು ಬೆಂಕಿ ಹಾಕಿದ್ದಾರೆ, ಅಲ್ಲೆಲ್ಲ ಬೆಂಕಿ ಹಾಕಿದ್ದಾರೆ. ಸೊ ಅದರಿಂದ ಹೇಳ್ತಾಯಿದ್ದೀನಿ, ನೀವು ಬೆಂಕಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ರಿಕ್ವೆಸ್ಟು. ಸೊ ಎಲ್ಲ ವೀಡಿಯೋಗಳಲ್ಲಿ ಹೇಳ್ದಂಗೆ, ಸೊ ನೀವು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಂದು ಯಾವುದೋ ಒಂದು ದೇವಸ್ಥಾನ ಆಗಿರಲಿ, ಯಾವುದೊಂದು ಪ್ರವಾಸ ಸ್ಥಳಕ್ಕೆ ಹೋದಾಗ ಅಲ್ಲಿ ಬಂದು ಗಲೀಜು ಮಾಡೋದಾಗಲಿ, ಪ್ಲಾಸ್ಟಿಕ್ ಬಿಸಾಕೋದಾಗಲಿ ಪ್ರತಿಯೊಂದು ಏನು ಮಾಡೋಕ್ಕೆ ಹೋಗಬೇಡಿ.
ಮರಗಳು ಚೆನ್ನಾಗಿದ್ದಾವೆ ಗುರು. ಆ ಕಡೆ ಈ ಕಡೆ ಹಳೇ ಕಾಲದ ಮರಗಳು. ಎಷ್ಟು ಚೆನ್ನಾಗಿದೆ ಮರಗಳು ನೋಡಿ. ಎಲ್ಲ ಫುಲ್ಲು ಕಾಡು, ಎಲ್ಲ ಒಣಗಿದೆ. ಸೊ ಬೆಂಕಿ ಗಿಂಕಿ ಹಾಕಕ್ಕೆ ಹೋಗಬೇಡಿ ಪ್ಲೀಸ್. ನೋಡಿ ಇಲ್ಲಿ ಯಾರು ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ, ಇನ್ಯಾರು ಹಾಕಕ್ಕೆ ಹೋಗಬೇಡಿ. ಬಾಸ್ ರೆಡಿ. ಜೈ ಶ್ರೀರಾಮ್. ಸೊ ಫೈನಲಿ ಅರ್ಧ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಐತೆ, ಒಂದು 200 ಮೀಟರ್ಸ್ ಐತಂತೆ. ಸೊ ಬನ್ನಿ ಹೋಗೋಣ, ಸ್ವಾಮಿ ಸಿದ್ದೇಶ್ವರದ ದರ್ಶನ ಪಡೆಯೋಣ. ಸೊ ಹಿಂದೆ ಗುಹೆಗಳಿದಾವಂತೆ, ಗುಹೆಗಳಿಗೆಲ್ಲ ಬಿಡಲ್ಲ ಅಂತ ಇದ್ದಾರೆ. ಇವಾಗ ಯಾರನ್ನೊಬ್ರು ಕೇಳಿದ್ದಕ್ಕೆ ಹಿಂದೆ ಗುಹೆಗೆ ಬಿಡಲ್ಲ ಅಂತ ಇದ್ದಾರೆ. ಸೊ ಗೊತ್ತಿಲ್ಲ ಬಿಡ್ತಾರ ಇಲ್ಲ ಅಂತ ಬಿಟ್ಟು ನೋಡಬೇಕು. ಬಿಟ್ಟರೆ ಹೋಗ್ತೀನಿ, ಗುಹೆಗೆ ಕೂಡ ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ಬಿಡಲಿಲ್ಲ ಅಂದರೆ ದೇವ್ರ ದರ್ಶನ ಮಾಡಿ ಬರ್ತೀನಿ. ಆದರೆ ವೆದರ್ ಮಾತ್ರ ಸ್ವಲ್ಪ ಆಟಿದೆ, ಬಿಸಿಲು ಜಾಸ್ತಿ. ಸೊ ಏನು ಮಾಡೋಕ್ಕಾಗಲ್ಲ, ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಬಿಸಿಲು ಇದ್ದೇ ಇರ್ತದೆ. ಸೊ ನೀವು ಬರೋರು ಸ್ವಲ್ಪ ತುಂತುರು ಮಳೆಗಳು, ಈ ಮುಂಗಾರು ಮಳೆ ಟೈಮಲ್ಲಿ ಬಂದರೆ ಸ್ವಲ್ಪ ಎಲ್ಲ ಗ್ರೀನರಿ ಇರ್ತದೆ, ನಡೆಯೋದಕ್ಕೆ ಅಷ್ಟೇ ಸೂಪರಾಗಿರ್ತದೆ ಇಲ್ಲಿ. ಸೊ ಎಲ್ಲ ಮರಗಳೆಲ್ಲ ಚಿಗುರಿ ಇರ್ತವೆ, ಅವಾಗ ಎಲ್ಲ ಹಚ್ಚ ಹಸಿರಾಗಿರ್ತದೆ. ಮಳೆ ತುಂತುರು ಮಳೆಗೆ ಬೀಳ್ತಾ ಇರಬೇಕಾದ್ರೆ ಬಂದಮ್ಮ ಸೂಪರಾಗಿರ್ತದೆ. ಸೊ ಮಳೆ ಬರೋ ಟೈಮಲ್ಲಿ ಬನ್ನಿ, ಇಲ್ಲ ಅಂದರೆ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್, ಅರ್ಲಿ ಮಾರ್ನಿಂಗೇ ಬನ್ನಿ. ಬೇಸಿಗೆ ಟೈಮಲ್ಲಿ ಜಾಸ್ತಿ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಗಿಡಗಳಿದ್ದಾವೆ ಆದರೆ ಎಲೆಗಳಿಲ್ಲ ಜಾಸ್ತಿ. ಸೊ ಅದರಿಂದ ಸೊ ಬನ್ನಿ, ಸ್ವಲ್ಪ ದೂರ ಇದೆ, ಹೋಗೋಣ. ಸೊ ಫೈನಲಿ ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ, ಸೊ ಇಲ್ಲಿರೋ ಟೆಂಪಲ್ಲು. ಸೊ ಬನ್ನಿ ಹೋಗೋಣ. ಇಲ್ಲಿ ಸ್ವಲ್ಪ ಕಷ್ಟ ಇದೆ, ಸ್ಟೆಪ್ಸ್ ಇಲ್ಲ, ಈ ಥರ ಕಲ್ಸಿರೋದು ನೋಡ್ಕೊ ಬನ್ನಿ. ಕೆಳಗಡೆ ಎಲ್ಲ ಚಪ್ಪಲ್ಸ್ ಎಲ್ಲ ಕೆಳಗಡೆ ಬಿಟ್ಟಿರ್ತೀರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊ ಬನ್ನಿ ಅಂತ. ಸೊ ಫೈನಲಿ ಕಾಣಿಸ್ತೈತಲ್ಲ, ಸೊ ಇದೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಂತ. ಸೊ ಬನ್ನಿ ಹೋಗೋಣ. ಅದೇ ತುಂಬ ಕಷ್ಟ ಆಗ್ಬಿಡ್ತು ಗುರು. ವಾಟರ್ ಬಾಟ್ಲಿಲ್ಲ ಕೈಯಲ್ಲಿ, ಸ್ವಲ್ಪ ದೂರ ಅಷ್ಟೇ ಬಿಡು ಬರೋಣ ಅಂತ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಸಿಲಲ್ವ, ಹೆವಿ ಬಿಸಿಲಿದೆ. 2 ಗಂಟೆ ಟೈಮ್, 2-3 ಗಂಟೆ ಆಗ್ಬಿಟ್ಟಿದೆ, ಹೆವಿ ಬಿಸಿಲಿದೆ. ಸೊ ದರ್ಶನಕ್ಕೆ ದಾರಿ ಒಳ್ಳೆ ಗುಹೆಲ್ ಗುರು, ಹೆಂಗಿದೆ ನೋಡ್ಗುರು. ಇಷ್ಟು ತಣ್ಣಗಿದೆ ಅಂದರೆ ಗುಹೆ, ಎಲ್ಲ ಕಲ್ಲುಗಳ ಮಧ್ಯೆ ಸಾಕಾಗೈತಪ್ಪ. ಎಚ್ಚರಿಕೆ, ಕಲ್ಲುಗಳು ತಲೆ ಹೊಡಿಸ್ತವೆ. ಎಲ್ಲರೂ ಹೇಳೋದು ನಿಜ, ಇಂಥ ಗುಹೆಗಳಲ್ಲಿ ಅಘೋರಿಗಳು ತಪಸ್ಸುಗಳು ಮಾಡ್ತಾರೆ, ಋಷಿಮುನಿಗಳು ತಪಸ್ಸು ಮಾಡ್ತಾರೆ ಅನ್ನೋದು. ಇದಕ್ಕೆ ನೋಡಿ, ಎಷ್ಟು ತಣ್ಣಗಿರ್ತದೆ, ಯಾವ ಟೆನ್ಷನ್ ಇರಲ್ಲ, ಎಂಥೂ ಇರಲ್ಲ, ಯಾವ ಗಲಾಟೆ ಇರಲ್ಲ, ಏನೂ ಇರಲ್ಲ. ಶ್ರೀ ಕ್ಷೇತ್ರದ ಮೂಲವೇ ಶೃಂಗಾರ. ಸೊ ಗುಹೆ ನೋಡಿ, ಸೊ ಇದೇ ಗುಹೆ.
ಇಲ್ಲಿಂದ ಹೋಗ್ಬೇಕು, ಇದ್ರ ಕೆಳಗಡೆಯಿಂದ. ಇಲ್ಲಿ ಕಾಣಿಸ್ತೈತಲ್ಲ, ಸೊ ಇದ್ರ ಕೆಳಗಡೆಯಿಂದ ಹೋಗ್ಬೇಕು. ಸೊ ಯಾರಾದರೂ ಹೋಗ್ಬೇಕು ಅಂದರೆ ಇಲ್ಲಿ ಗೈಡ್ ಇರಬೇಕು. ಯಾಕಂದ್ರೆ ಗೈಡ್ ಇದ್ರೇ ಇಲ್ಲಿ ಒಳಗಡೆ ಬಿಡೋದು, ಇಲ್ಲದ್ರೆ ಯಾರನ್ನೂ ಬಿಡಲ್ಲ. ಸಿ ಯಾವ ಥರ ಫುಲ್ ಬ್ಲ್ಯಾಕ್, ಏನು ಕಾಣಿಸ್ತಾ ಇಲ್ಲ ಗುರು. ಅವ್ರು ಹೇಳೋದು ನಿಜಾನೇ. ಹೋದ್ರೆ ಅಂತೂ ಮತ್ತೆ ರಿಟರ್ನ್ ಬರ್ತೀವ ಇಲ್ಲ ಗೊತ್ತಿಲ್ಲ. ಯಾರಾದರೂ ಗೈಡ್ ಇದ್ದು ಗೈಡ್ ಕರ್ಕೊಂಡು ಜೊತೆಲಿ ಕರ್ಕೊಂಡು ಹೋದರೆ ರಿಟರ್ನ್ ಬರ್ಬೋದು. ಸಿ ನಮಗೂ ಗೊತ್ತಾಗಲ್ಲ ಕರೆಕ್ಟಾಗಿ. ಸೊ ಗೈಡ್ ಇದ್ದು ಗೈಡಿನ ಜೊತೆಲಿ ಕರ್ಕೊಂಡು ಹೋದರೆ ಮಾತ್ರ ಇಲ್ಲಿ ಒಳಗಡೆ ಅಲೋ ಮಾಡ್ತಾರೆ. ಸೊ ನೋಡಿ, ದೇವ್ರ ದರ್ಶನ ಮಾಡಿ ತಂಪಾಯಿತು, ಖುಷಿ ಆಯಿತು. ತುಂಬ ದಿವಸದಿಂದ ಲಾಸ್ಟ್ ಟೈಮು ಮಹಾಕುಂಭ ಮೇಳಕ್ಕೆ ಹೋದಾಗ ನಮ್ಮ ಕರ್ನಾಟಕದವರೊಬ್ಬರು ಕನ್ನಡ ಭಾಷೆಯಲ್ಲಿ ಈ ಸಿದ್ಧಮಠದ ಬಗ್ಗೆ ಚೆನ್ನಾಗಿ ಹೇಳಿದರು. ಇಲ್ಲಿ ಈ ಥರ ಗುಹೆಗಳಿದ್ದಾವೆ, ಈ ಥರ ಪವಾಡಗಳಿದ್ದಾವೆ, ಗಿಡಮೂಲಿಕೆಗಳಿದ್ದಾವೆ ಅಂತೇಳ್ಬಿಟ್ಟು ಹೇಳಿದರು. ಅವತ್ತಿಂದ ಅನ್ಕೊಂತ ಇದ್ದೆ ಬರಬೇಕು ಈ ಪ್ಲೇಸ್ಗೆ ಬರಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ಅನ್ಕೊಂತ ಇದ್ದೆ. ಸೊ ಅದು ಇವತ್ತು ಫೈನಲಿ ಕಂಪ್ಲೀಟ್ ಆಯಿತು. ನನಗೆ ಸಾಕಾದಾಗೈತೆ ಗುರು. ಟೆಂಪಲ್ ಮಾತ್ರ ದರ್ಶನ ಥರ ಸೂಪರಾಗಿತ್ತು. ಒಳಗಡೆ ಸ್ನಾನ ಮಾಡಿಸ್ತಾರೆ. ಇಷ್ಟು ಬೆಟ್ಟದ ಮೇಲೆ ನೀರು ಎಲ್ಲಿಂದ ಬರ್ತದೆ ನನಗಂತೂ ಗೊತ್ತಿಲ್ಲ. ಸೊ ಅದೇ ಪವಾಡ. ಅದನ್ನೇ ಹೇಳ್ತಾರಲ್ಲ, ಅಘೋರಿಗಳಾಗಿರಲಿ ಸಾಧುಗಳಾಗಿರಲಿ ಬಂದಿಲ್ಲ ತಪಸ್ ಮಾಡ್ತಾಯಿದ್ರು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದಂಗೆ ಆ ಗುಹೆಗಳ ಒಳಗಡೆಗೆ ಯಾರನ್ನೂ ಬಿಡಲ್ಲ ಜಾಸ್ತಿ. ಸೊ ಸ್ವಲ್ಪ ದೂರ ಹೋಗ್ತೀನಿ ಅಂದ್ರೂ ಕೂಡ ಬಿಡಲ್ಲ. ಯಾರಾದ್ರು ಗೈಡ್ ಇದ್ದು ಹೋದ್ರೆ ಮಾತ್ರನೇ ಬಿಡೋದು. ಯಾಕಂದರೆ ಇಲ್ಲಿ ಹೋಗಿದ್ದ ದಾರಲ್ಲಿ ಮತ್ತೆ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಗೊತ್ತಿರೋರಾದರೆ ಹೋಗಿರೋ ದಾರಲ್ಲಿ ಮತ್ತೆ ಬರ್ತಾರೆ. ನಮ್ಮಂಥವ್ರು ಹೊಸಬ್ರು ಹೋದ್ರೆ ಅಂತೂ ಬರೋಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಇಶ್ಯೂ ಆಗಿತ್ತು. ಸೊ ಅದರಿಂದ ಯಾರನ್ನೂ ಇಲ್ಲಿ ಬಿಡ್ತಾ ಇಲ್ಲ. ಸೊ ಯಾರಾದರೂ ಗೈಡ್ ಇದ್ದು ಹೋಗ್ಬೋದು. ಸೊ ಸಖತ್ತಾಗಿದೆ, ಸೂಪರಾಗಿದೆ. ವಿಸಿಟ್ ಮಾಡಿ. ಕೋಲಾರಿಂದ 110 ಕಿಲೋಮೀಟ್ರ್ ಆಗುತ್ತೆ. ಸೊ ವಿಸಿಟ್ ಮಾಡಿ. ತುಮಕೂರಿಂದ ಹತ್ರ ಆಗುತ್ತೆ. ವಿಶ್ವವಾದ ಚಿತ್ರ ಸಖತ್ತಾಗಿ ಬರೆದಿದ್ದಾರೆ ನೋಡಿ ಅಲ್ಲಿ. ಯಾವ ಥರ ಬರ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತೈತಲ್ಲ ಮುಂದೆ. ಸೊ ಇದು ಬಂದು ನೋಡಿ, ಮಾರ್ನಿಂಗು ಈ ಬೆಟ್ಟಕ್ಕೆ ಹೋಗಿ ನಾನು ಬಂದಿದ್ದು. ಸೊ ನೋಡಿ, ಮಧುಗಿರಿ ಬೆಟ್ಟ. ಸೊ ಸಿದ್ಧಗಂಗಾ ಬೆಟ್ಟದಿಂದ ಮಧುಗಿರಿ ಬೆಟ್ಟ ಕ್ಲೀನಾಗಿ ಕಾಣಿಸ್ತದೆ. ಇಲ್ಲಿಂದ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. 25-30 ಕಿಲೋಮೀಟ್ರ್ ಆದ್ರೂ ಇಲ್ಲಿಂದ ಬೆಟ್ಟ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತದೆ ಅಷ್ಟು ಮೇಲೆ ಕೋಟೆ ಇರೋದು ಕ್ಲೀನಾಗಿ ಕಾಣಿಸ್ತದೆ ಇಲ್ಲಿಂದ ನೋಡಿದ್ರೆ. ಸೊ ಫೈನಲಿ ಸಿದ್ಧಗಂಗಾ ಬೆಟ್ಟ ಕೂಡ ಕಂಪ್ಲೀಟ್ ಆಗೋಯ್ತು. ಸೊ ಹತ್ತಿ ಇನ್ನೇನು ಇಳಿತಾ ಇದ್ದೀನಿ. ಸೊ ಸಖತ್ತಾಗೈತೆ ಗುರು. ಮೇಲೆ ಮಾತ್ರ ಗುಹೆಯಲ್ಲಿ ಮಾತ್ರ ಒಳಗಡೆ ಬಿಡಲಿಲ್ಲ ಅಷ್ಟೇ. ಇಲ್ಲಿ ಲೋಕಲ್ಸ್ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಮಾತ್ರ ಬಿಡ್ತಾಯಿದ್ರು. ಸೊ ಇಲ್ಲಿ ಯಾರು ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಹೇಳ್ತಾ ಇದ್ದಾರೆ ಲೋಕಲ್ಸ್ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತು ನೀವು, ಒಳಗಡೆ ಗುಹೆಗೆ ಹೋಗಬೇಕು ಅಂತಬಿಟ್ಟು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದಾಗ ಗುಹೆ ಒಳಗಡೆ ಹೋಗ್ತೀನಿ. ಆದರೆ ದರ್ಶನ ಮಾತ್ರ ಶಿವನ ವಿಗ್ರಹ ಆಗಿರಲಿ, ದರ್ಶನ ಮಾತ್ರ ಸಖತ್ತಾಗೈತೆ ಗುರು. ಬರೋರು ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ. ಸೈಡ್ ಬಂದರೆ 3 ಸಿಗುತ್ತೆ. ಒಂದು DD ಹಿಲ್ಸು ದೇವರಾಯನ ದುರ್ಗ ಬೆಟ್ಟ, ಇನ್ನೊಂದು ಬಂದು ಮಧುಗಿರಿ ಬೆಟ್ಟ, ಇನ್ನೊಂದು ಸಿದ್ಧರ ಬೆಟ್ಟ, ಮತ್ತು ಇನ್ನೊಂದು ಬಂದು ಲಕ್ಷ್ಮೀ ಟೆಂಪಲ್ಲು. ಸೊ ಈ ಕಡೆ ಪ್ಲೇಸಸ್ ಚೆನ್ನಾಗಿದ್ದಾವೆ. ಸೊ ಬನ್ನಿ, ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸಸ್ಸು. ಬಂದಿರೋ ಜಾಗದಲ್ಲಿ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಂಚಾರಿ ಕಿರಣ್ ಅಂತ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮು ಫಾಲೋ ಮಾಡಿ. ಜೈ ಶ್ರೀರಾಮ್. ಫೈನಲಿ ಕಂಪ್ಲೀಟ್ ಕೂಡ ಆಗೋಯ್ತು. ಕೆಳಗಡೆ ಕೂಡ ಬಂದುಬಿಟ್ಟೆ. ಕೆಳಗಡೆ ಕೂಡ ಆಗೋಯ್ತು. ಫೈನಲಿ ಸಿದ್ಧರ ಮಠಕ್ಕೆ ಕೂಡ ತುಂಬ ದಿವಸದಿಂದ ಬರ್ಬೇಕು ಅನ್ಕೊಂಡಿದ್ದು, ಅದು ಕೂಡ ಕಂಪ್ಲೀಟ್ ಆಗಿಬಿಡ್ತು. ಸೊ ಫೈನಲಿ ಸಿದ್ಧರ ಮಠ ಕಂಪ್ಲೀಟ್. ಜೈ ಶ್ರೀರಾಮ್.